ನಮಸ್ಕಾರ, ವೆಲ್ಕಮ್ ಟು ಶ್ರೀನಿಕಾಸ್ ಕಿಚನ್. ಇವತ್ತು ನಾ ಸಾಬುದಾಣಿ ಮಾಡ್ಲತ್ತೀನಿ ನೋಡ್ರಿ. ಸೊ ಫಸ್ಟ್ ಇದನ್ನು ಮಾರ್ನಿಂಗ್ ಮಾಡ್ಬೇಕಂದ್ರೆ ನೈಟೇ ನೆನೆ ಇಟ್ಸ್ಕೋಬೇಕು ನೋಡ್ರಿ. ಇವು ದಪ್ಪನ ಸಾಬುದಾಣಿ ಅವ, ಇನ್ನೊಂದು ಸಣ್ಣನ ಸಾಬುದಾಣಿನೂ ಬರ್ತಾವೆ. ಸಣ್ಣನ ಸಾಬುದಾಣಿ ಅಂದ್ರೆ ನಾವು ಇಮಿಡಿಯೇಟ್ ಅವಾಗೆ ಮಾಡ್ಬೋದು. ಈಗ ನಾ ಇದು ರಾತ್ರಿನೇ ನೆನೆ ಇಟ್ಕೊಳತ್ತೀನಿ ನೋಡ್ರಿ. ನೀರು ಹಾಕಿ ಚಂದ 1 ತಾಸು ನೆನೆ ಇಡಬೇಕು. 1 ತಾಸು ಆದಮೇಲೆ ನೀರು ಅಷ್ಟು ಜಾನಿಸ್ಕೊಂಡು ಒಂದು ಸ್ವಲ್ಪ ನೀರಿಟ್ಟು 1 ಸ್ಪೂನಷ್ಟು ನೀರಿದ್ರೆ ನಡೀತದ. ಸೊ ನೈಟ್ ಎಲ್ಲ ಅದು ಹಾಗೆ ನೆನೀತದ. ಸೊ ಮಾರ್ನಿಂಗ್ ಮಾಡೋದು ನನಗಿದು. ಈಗ ಮುಂಜಾನೆ ಎದ್ದ ಮೇಲೆ ಚಂದ ಎಲ್ಲ ಮೆತ್ತಗಾಗೋದೆಲ್ಲ ನೋಡಿಕೊಂಡು ಅದರೊಳಗೆ ಏನೂ ಹಾಕ್ಬಾರ್ದು ನೋಡ್ರಿ. ಉಪವಾಸ ಇದ್ದಾಗ ಮಾಡ್ಬೇಕಂದ್ರೆ ಬರೀ ಉಪ್ಪು, ಹಸಿಮೆಣ್ಸಿನ್ಕಾಯಿ, ಶೇಂಗದ ಪುಡಿ ಅಷ್ಟೇ ಹಾಕಬೇಕು. ನೀವು ಉಪವಾಸ ಇರಲಾರ್ದಾಗ ಮಾಡಬೇಕು ಅಂತಂದ್ರೆ ಅದರಲ್ಲಿ ಉಳ್ಳಾಗಡ್ಡಿ, ಟಮಾಟೆ, ಜೀರಿಗೆ, ಸಾಸಿವೆ, ಕರಿಬೇವು ಎಲ್ಲನೂ ಹಾಕಿ ಉಪ್ಪಿಟ್ಟಿನಾಗ ಏನೇನು ಹಾಕಿ ಪಾಣಿ ಹೊಡಿತೀವಲ್ಲ ಹಂಗೆ ಪಾಣಿ ಹೊಡ್ಕೊಬೋದು. ಈಗ ನಾ ಬರೀ ಉಪವಾಸ ಇದ್ದಾಗ ಅಷ್ಟೇ ಮಾಡಿದ್ದು ತೋರಿಸ್ಲತ್ತೀನಿ ನೋಡ್ರಿ. ಈಗ ನಾ ಇದ್ರಾಗ ಶೇಂಗದ ಪುಡಿ, ಉಪ್ಪು, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿನೂ ಹಾಕ್ಬೋದು, ಇಲ್ಲ ಪೇಸ್ಟ್ ಮಾಡಿನೂ ಹಾಕ್ಬೋದು. ಸೊ ಈಗಿದು ನಾನ್ ಸ್ಟಿಕ್ ಪ್ಯಾನ್ನಾಗೆ ಪಾಣಿ ಹೊಡಿಬೇಕು ನೋಡ್ರಿ. ಬೇರೆ ಏನಾದರೂ ಕಡಾಯಿನಾಗ ಪಾಣಿ ಹೊಡಿತೀನಿ ಅಂದ್ರೆ ಪೂರಾ ಜಿಗಿಟ್ ಆಗ್ತದೆ, ತಿನ್ನೋಕ್ಕೂ ಆಗಲ್ಲ, ಟೇಸ್ಟ್ನೂ ಬರಲ್ಲ. ನಾನ್ ಸ್ಟಿಕ್ ಒಳಗೆ ನಾವು ಏನಾದರೂ ಇದು ಪಾಣಿ ಹೊಡ್ಕೊಂಡು ಅಂದ್ರೆ ಉದುರು ಚಂದ ಟೇಸ್ಟ್ ಬರ್ತದೆ. ನೀವು ಟ್ರೈ ಮಾಡಿ ನೋಡ್ರಿ, ಅದ್ರಾಗ ಮಾಡಿ ನೋಡ್ರಿ, ಇದ್ರಾಗ ನೋಡ್ರಿ. ಸೊ ನಾನ್ ಸ್ಟಿಕ್ ಒಳಗೆ ಚಂದ ಆಗ್ತದೆ. ಸೊ ನಾ ಈಗ ಪಾಣಿ ಹೊಡ್ಕೊಲತ್ತೀನಿ ನೋಡ್ರಿ. ಹೆಂಗೆ ಉದುರು ಆಗ್ಯದಲ್ಲ. ಸೊ ನೀರೆಲ್ಲ ನುಂಗ್ಕೊಂಡದ, ಏನು ಒಂದು ಸ್ವಲ್ಪನೂ ನೀರಿಲ್ಲ. ಸೊ ಇದ್ರಾಗೆ ಫಸ್ಟ್ ಈಗ ಬೊಗಣ್ಯಾಗ ನಾ ಏನು ನೆನೆ ಇಟ್ಟಿದ್ನಲ್ಲ ಅದ್ರಾಗೆ ಶೇಂಗದ ಪುಡಿ, ಉಪ್ಪು ಅದರೊಳಗೆ ಹಾಕಿ ಚಂದ ಕಲಸ್ಕೋಬೇಕು. ಇದ್ರಾಗೆ ಕಲಸ್ಕೊಂಡ್ರೆ ಚಂದ ಕಲಿತದ. ಬೈ ಚಾನ್ಸ್ ನೀವು ಕಡಾಯಿನ ಹಾಕಿ ನಾನ್ ಸ್ಟಿಕ್ ಪ್ಯಾನ್ನಾಗೇನ ಹಾಕ್ತೀನಿ ಅಂದ್ರೆ ಅದು ಕರೆಕ್ಟ್ ಮಿಕ್ಸ್ ಆಗಲ್ಲ ನೋಡ್ರಿ. ಸೊ ಇದು ನಾನ್ ಸ್ಟಿಕ್ ಪ್ಯಾನ್ ಒಳಗೆನ ಇದು ಪಾಣಿ ಹೊಡ್ಕೊಲತ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೇನು ಹಾಕಂಗಿಲ್ಲ. ಇದಕ್ಕೆ ಜೀರಿಗೆ ಸಾಸಿವೆ ಏನು ಹಾಕಂಗಿಲ್ಲ. ಉಪವಾಸಿದ್ದಾಗ ಜೀರಿಗೆ ಸಾಸಿವೆ ಏನೂ ತಿನ್ನಂಗಿಲ್ಲ ನಾವು. ಈಗ ಬರೀ ಇದ್ರೊಳಗೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡು ನೋಡ್ರಿ ಸಣ್ಣ, ಇದು ಹಸಿಮೆಣ್ಸಿನ್ಕಾಯಿ ಹಾಕಿ ಪಾಣಿ ಮತ್ತೇನೇ ಅಲ್ಲ, ಇದ್ರೊಳಗೆ ಏನು ಇರಂಗಿಲ್ಲ. ಈಗ ಅದೇನು ಮಿಕ್ಸ್ ಮಾಡಿಟ್ಟಿದ್ದವಲ್ಲ ಸಾಬುದಾಣಿ, ಅದು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಇನ್ನು ಯಾರ್ಯಾರು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇದು ಚಂದ ಇದ್ರೊಳಗೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಚಂದ ಎಲ್ಲ ಕಡೆ ಎಣ್ಣೆ ಕಲ್ಕೋಬೇಕು, ಚಂದ ಉಮ್ಗಾಯ್ಬೇಕಿದು. ಸ್ವಲ್ಪ ಇದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡ್ಬೇಕು ನೋಡ್ರಿ. ಮುಚ್ಚಿಟ್ರೆ ಚಂದ ಉಮ್ಗಾಯ್ತದ, ಚಂದ ಎಣ್ಣೆ ಎಲ್ಲ ಬಿಡ್ತದ. ಶೇಂಗಾ ಪುಡಿದು ಎಲ್ಲ ಮಿಕ್ಸ್ ಆದಮೇಲೆ ಈ ರೀತಿ ಆಗ್ತದೆ ನೋಡ್ರಿ ಸಾಬುದಾಣಿ. ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು.